ಹಾಯ್ ಹರ್ಮಿಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಜಿಮ್ಮಿನವರ ಗಿಲ್ಟಿ ಫಾರ್ ಎವರ್ ಫೈನಲ್ ಶಾಟ್ನ ನೋಡೋಣ. ಸೊ ಹೋದ ಎಪಿಸೋಡ್ಲಿ ಏನಾಗಿತ್ತು ನಾನು ಇವಾಗ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಜಿಮಿನ್ ಹಾಗೆ ಸೈಲೆಂಟ್ ಆಗ್ತಾರೆ. ಆವಾಗ ಜಿಮಿನ್ಗೆ ಆಫೀಸಿಂದ ಒಂದು ಕಾಲ್ ಬರುತ್ತೆ. ಜಿಮಿನ್ ಮತ್ತು ತೇಯೋಂಗ್ ಅಲ್ಲಿ ಆಫೀಸ್ಗೆ ಹೋಗಿ ಅಲ್ಲಿರೋ ಕಂಟ್ರೋಲ್ ರೂಮ್ಗೆ ಹೋಗ್ತಾರೆ. ಅಲ್ಲಿರೋ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಾರೆ ಏನಾಯಿತು ಅನ್ನೋದನ್ನ. ಆವಾಗ ಅಲ್ಲಿ ಒಂದು ಹುಡುಗಿ ಜಿಮಿನ್ ಕುಡಿಯೋ ಜ್ಯೂಸ್ನಲ್ಲಿ ಏನೋ ಮಿಕ್ಸ್ ಮಾಡಿರ್ತಾಳೆ. ಮಿಕ್ಸ್ ಮಾಡಿ ಅಲ್ಲಿಂದ ಹೋಗಿರ್ತಾಳೆ. ಅವರು ಜಿಮಿನ್ ಮತ್ತು ತೇಯೋಂಗ್ ಅದು ಯಾರು ಅಂತ ಸರಿಯಾಗಿ ನೋಡ್ತಾರೆ. ಆವಾಗ ತೇಯೋಂಗ್, ಇದು ಏ ಮಚ್ಚ, ಇದು ಇವಳ, ಅವಳೇ ತೇಯೋಂಗ್, ಅವಳೇ. ಛೀ, ಎಷ್ಟು ಚೀಪಾಗಿದ್ದಾಳೆ ಇವಳು. ಇರು, ಇವಳಿಗೆ ಮಾಡ್ತೀನಿ ಅಂತ ಹೇಳಿ ಜಿಮಿನ್ ಸ್ಟ್ರೈಟಾಗಿ ಆ ಹುಡುಗಿ ಹತ್ರ ಹೋಗ್ತಾರೆ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಜಿಮಿನ್ಗೆ ಒಂದು ಸಲ ಕಾಲೇಜಲ್ಲಿ ಇರಬೇಕಾದ್ರೆ ಪ್ರಪೋಸ್ ಮಾಡಿರ್ತಾಳೆ ಅಂತ ನಾನು ನಿಮಗೆ ಹೇಳಿರ್ತೀನಲ್ಲ. ಸೊ ಅದೇ ಹುಡುಗಿ. ಜಿಮಿನ್ ಅಲ್ಲಿಗೆ ಹೋಗಿ ಅವಳನ್ನ ಸ್ಲ್ಯಾಂಪ್ ಮಾಡ್ತಾರೆ. ಯಾಕೆ 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 ಹೀಗೆ ಮಾಡಿದೆ? ಯಾಕೆ ಈ ಥರ ಚೀಪಾಗಿ ಆಡ್ತಿದ್ಯಾ? ನಾನು ನಿನಗೆ ಮೊದಲೇ ಹೇಳಿದೆ, ಈ ಲವ್ ಎಲ್ಲ ನನಗಿಷ್ಟ ಇಲ್ಲ, ಅದು ನಿನ್ನನ್ನು ನಾನು ಲವ್ ಮಾಡೋದೇ ಇಲ್ಲ ಅಂತ ತಾನೇ ನಾನು ಹೇಳಿದೆ. ಮತ್ತು ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ತಾ ಇದ್ದಾನೆ. ಅವಳು ಏನು ಹೇಳಿದೆ ಹಾಗೇ ನಿಂತಿದ್ದಾಳೆ. ನಿನ್ನಿಂದ ನೀನು ಮಾಡಿರೋ ಈ ಚೀಪ್ ಟ್ರಿಕ್ಸಿಂದ ನನ್ನ ವಯನ್ ಜೊತೆ ಮಿಸ್ಬಿಹೇವ್ ಮಾಡೋಂಗಾಯಿತು. ಛೇ, ನಿನ್ನ ನೋಡ್ತಿದ್ರೆ ನನಗಿಲ್ಲೇ ನಿನ್ನನ್ನು ಸಾಯಿಸ್ಬಿಡೋಣ ಅಂತ ಅನಿಸ್ತಾ ಇದೆ. ಛೇ, ಬಿಡು ಜಿಮಿನ್, ಬಿಡು. ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಫಸ್ಟು ಬಾ, ನಾವು ಹೋಗಿ ವಯನ ನೋಡೋಣ. ಹಾಂ ತೇಯೋಂಗ್, ಕರೆಕ್ಟ್, ನೀನು ಹೇಳ್ತಿರೋದು ಕರೆಕ್ಟ್, ಬಾ ಅಂತ ಹೇಳಿ ತೇಯೋಂಗ್ ಮತ್ತು ಜಿಮಿನ್ ನಿಮ್ಮನ್ನ ನೋಡೋಕ್ಕೆ ಬರ್ತಾರೆ. ನೀವು ಜಿಮಿನ್ನ ನೋಡೋಕ್ಕೆ ಒಂಚೂರು ಇಷ್ಟ ಇಲ್ಲ. ಜಿಮಿನ್ ಮತ್ತು ತೇಯೋಂಗ್ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದಾರೆ. ಆದರೆ ನೀವು ರೂಮ್ ಡೋರ್ನ ಓಪನ್ ಮಾಡದೆ ನಿಂತಿದ್ದೀರಾ. ಅಪ್ಪ, ಅವ್ರಿಗೆ ಹೇಳಿ ಇಲ್ಲಿಂದ ಹೋಗೋಕ್ಕೆ, ನನಗೆ ಅವ್ರನ್ನ ನೋಡೋಕೆ ಒಂಚೂರು ಇಷ್ಟ ಇಲ್ಲಪ್ಪ ಅಂತ ಹೇಳ್ತೀರಾ. ನಿಮ್ಮಪ್ಪ ಅವ್ರಿಗೆ, ನೋಡಪ್ಪ, ನನ್ನ ಮಗಳು ನಿಮ್ಮನ್ನ ನೋಡೋಕ್ಕೆ ಇಷ್ಟ ಇಲ್ವಂತೆ, ಪ್ಲೀಸ್ ಇಲ್ಲಿಂದ ಹೋಗ್ತೀರಾ ಅಂತ ಹೇಳ್ತಾರೆ. ಅದನ್ನ ಕೇಳಿ ಜಿಮಿನ್ಗೆ ತುಂಬ ಹರ್ಟ್ ಆಗುತ್ತೆ. ಹಾಗೆ ಬ್ರೋಕಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಕಾರ್ನಲ್ಲಿ ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ತೇಯೋಂಗ್, ಈ ಜಿಮಿನ್, ಯಾಕೆ ಈ ಥರ ಅಳ್ತಿದ್ಯಾ? ಇಲ್ಲ ತೇಯೋಂಗ್, ನಾನು ಯಾವ ಹುಡುಗಿ ಜೊತೆನೂ ಇದುವರೆಗೂ ತಪ್ಪಾಗಿ ಬಿಹೇವ್ ಮಾಡಿಲ್ಲ, ಒಂದು ಹುಡುಗಿ ಜೊತೆನೂ ತಪ್ಪು ಮಾಡಿಲ್ಲ. ಆದರೆ ಈಗ ದೊಡ್ಡ ತಪ್ಪು ಮಾಡಿಬಿಟ್ಟೆ ತೇಯೋಂಗ್, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವಳು ನನ್ನಿಂದ ತುಂಬ ಕಷ್ಟಪಡ್ತಾ ಇದ್ದಾಳೆ ತೇಯೋಂಗ್ ಅಂತ ಹೇಳಿ ಅಳ್ತಾರೆ. ಸೊ ಹಾಗೆ 3 months ಆಗುತ್ತೆ. ನಿಮಗೇನೋ ಒಂಥರ ಸಿಮ್ಟಮ್ಸ್ ಗೊತ್ತಾಗುತ್ತೆ. ಮೀನ್ಸ್ ಪ್ರೆಗ್ನೆಂಟ್ ಸಿಮ್ಟಮ್ಸ್ ಅಂತ ನಿಮಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ನಿಮಗೆ ಇವಾಗ ಆ ಥರ, ಇವಾಗ ನೀವು ಪ್ರೆಗ್ನೆಂಟ್ ಆಗಿದ್ದರೂ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ನಿಮ್ಮ ಫಸ್ಟ್ ಬೇಬಿ ಆಗಿರುತ್ತೆ. ಇವಾಗ ಯಾರೇ ಆಗಿರಲಿ ಅವ್ರ ಫಸ್ಟ್ ಬೇಬಿನ ಏನು ಮೀನ್ಸ್ ಯಾವುದೇ ಅಬೋಷನ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅದು ಮನಸ್ಸು ಆಗಲ್ಲ. ಸೊ ಅದೇ ಥರ ನಿಮಗೂ ಕೂಡ ಇಲ್ಲಿ ಮನಸ್ಸೇ ಆಗ್ತಿಲ್ಲ, ಯಾಕಂದರೆ ನಿಮಗೂ ಫೀಲ್ ಮಾಡ್ಕೊತೀರ. ಬಿಕಾಸ್ ಯಾಕಂದರೆ ನೀವು ಜಿಮ್ಮಿನ ಟ್ರೂ ಆಗಿ ಲವ್ ಮಾಡಿರ್ತೀರ, ಅದರಿಂದ. ಸೊ ಆ ಲವ್ ನಿಮ್ಗೆ ಇನ್ನೂ ಇದ್ದೇ ಇರುತ್ತೆ, ಅದರಿಂದ ನೀವು ಬೇಬಿನ ಅಬೌಟ್ ಮಾಡಿಲ್ಲ. ನಿಮಗೆ ನಿಮ್ಮ ಅಪ್ಪನ ಹತ್ರ ಹೇಳೋಕ್ಕೆ ತುಂಬ ಭಯ ಆಗ್ತಿರುತ್ತೆ, ಆದರೂ ನೀವು ಧೈರ್ಯ ಮಾಡ್ಕೊಂಡು ನಿಮ್ಮ ಅಪ್ಪನ ಹತ್ರ ಎಲ್ಲ ಹೇಳ್ತೀರಾ. ವಯನ್, ಏನು ಹೇಳ್ತಿದ್ದೆ ವಯನ್? ಅಪ್ಪ, ನಾನು ನಿಮಗೆ ಆವಾಗಲೇ ಹೇಳಬೇಕು ಅಂತಿದ್ದೆ ಅಪ್ಪ, ಸಾರಿ ಅಪ್ಪ. ವಯನ್, ಏನಮ್ಮ ಈ ರೀತಿ? ನಿಮ್ಮಮ್ಮ ಇದ್ದಿದ್ರೆ ಈ ಥರ ಎಲ್ಲ ಆಗೋಕ್ಕೆ ಬಿಟ್ಟಿಲ್ಲ ವಯನ್. ಆ ಜಿಮಿನ್ ಬರಲಿ, ಅವ್ನು ಇಲ್ಲಿಗೆ ಬರಲಿ ವಯನ್. ನನ್ನ ಮಗಳನ್ನ ಈ ಥರ ಮಾಡೋಕ್ಕೆ ಅವ್ನಿಗೆ ಹೇಗಾದರೂ ಮನ್ಸು ಬತ್ತು ವಯನ್ ಅಂತ ಕೋಪದಿಂದ ನಿಮ್ಮಪ್ಪ ಎದ್ದು ನಿಂತ್ಕೊತಾರೆ. ಅಪ್ಪ ಪ್ಲೀಸ್ ಬಾ, ಅವನು ಏನೂ ಮಾಡೋದು ಬೇಡ ಅಪ್ಪ. ಹೇಗೆ ವಯನ್? ನಿನ್ನ ಲೈಫಿಲ್ಲ ಹಾಳಾಗ್ಬಿಟ್ಟಿದೆ ವಯನ್. ಯಾವುದೇ ಅಪ್ಪ ಆದ್ರೂ ತನ್ನ ಮಗಳ ಲೈಫ್ ಹಾಳಾಗೋದನ್ನ ನೋಡಿಕೊಂಡು ಸುಮ್ಮನೆ ಇರ್ತಾನ? ಅದರಲ್ಲೂ ನೀನು ಅವನ್ನ ಏನೂ ಮಾಡಬೇಡ ಅಂತ ಹೇಳ್ತಿದ್ಯಾ? ಇಲ್ಲಪ್ಪ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಪ್ಪ ಅಂತ ಹೇಳಿ ಹೇಳ್ತೀರಾ.
ನನ್ನ ಕ್ಷಮಿಸ್ಬಿಡು ಭಯ, ನನ್ನ ಕ್ಷಮಿಸ್ಬಿಡು. ನಾನು ನಿನಗೆ ಒಳ್ಳೆ ಅಪ್ಪ ಆಗಲಿಲ್ಲ ಭಯ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಈ ಥರ ಎಲ್ಲ ಹೇಳ್ಬಿಡಿ ಅಪ್ಪ. ನಿಮ್ಮಂಥ ಅಪ್ಪನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ. ಪ್ಲೀಸ್ ಅಪ್ಪ, ಇದೇ ಫಸ್ಟ್ ಇದೆ ಲಾಸ್ಟ್, ಈ ಥರ ಎಲ್ಲ ಹೇಳಬೇಡಿ ಅಪ್ಪ ಅಂತ ಹೇಳಿ ನೀವು ನಿಮ್ಮ ಅಪ್ಪನ ಶೋಲ್ಡರ್ ಮೇಲೆ ಮಲ್ಕೊಂಡು ಅಳ್ತೀರಾ. ನಿಮ್ಮ ಅಪ್ಪನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಲೈಫ್ ಸ್ಪಾಯ್ಲ್ ಆಗಬಾರ್ದು ಅಂತ ಜಿಮಿನ್ ಜೊತೆ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಜಿಮಿನ್ಗೆ ಕಾಲ್ ಮಾಡ್ತಾರೆ. ಜಿಮಿನ್, ಹಾಂ ಹೇಳಿ ಅಂಕಲ್. ವೈನ್ ಪ್ರೆಗ್ನೆಂಟ್ ಆಗಿದ್ದಾಳೆ. ಹಾಂ, ಏನು ಹೇಳ್ತಿದ್ದೀರಾ ಅಂಕಲ್? ಹೌದು ಜಿಮಿನ್, ವೈನ್ ಪ್ರೆಗ್ನೆಂಟ್ ಆಗಿದ್ದಾಳೆ. ಅಂಕಲ್, ನಾನು ವೈನ್ನ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂಕಲ್. ನಮ್ಮಮ್ಮನ ಈವ್ನಿಂಗ್ ಕರ್ಕೊಂಡು ಬರ್ತೀನಿ ಅಂತ ಜಿಮಿನ್ ಹೇಳ್ತಾರೆ. ಸೊ ಹಾಗೆ ನಿಮಗೆ ಮ್ಯಾರೇಜ್ ಕೂಡ ಆಗುತ್ತೆ. ಸೊ ಇವಾಗ ಮ್ಯಾರೇಜ್ ಆಗಿ ನಿಮಗೆ 6 ಮಂತ್ ಆಗುತ್ತೆ. ಪ್ರೆಸೆಂಟ್ ನೀವು ಇವಾಗ 9 ಮಂತ್ಸ್ ಪ್ರೆಗ್ನೆಂಟ್. ನೀವು ಜಿಮ್ಮಿನ ಹತ್ರ ಬರೋಕ್ಕೂ ಬಿಡಲ್ಲ. ಬಿಕಾಸ್ ಅವ್ರು ತುಂಬ ಟ್ರೈ ಮಾಡ್ತಿರ್ತಾರೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನ ಕೇರ್ ಮಾಡ್ಕೋಬೇಕು ಅಂತ. ಬಟ್ ನೀವು ಅವ್ರನ್ನ ಅಕ್ಸೆಪ್ಟೇ ಮಾಡ್ಕೊತಿಲ್ಲ. ಜಿಮ್ಮಿನ್ಗೆ ಅದರಿಂದ ತುಂಬ ಬೇಜಾರಾಗುತ್ತೆ. ಅವರು ನಿಮ್ಗೆ ಏನೇನು ಬೇಕು ಎಲ್ಲನೂ ಮಾಡ್ತಾರೆ. ಬಟ್ ಹೇಗೆ ಅಂದರೆ ದೂರದಲ್ಲಿ ನಿಂತು ಮಾಡ್ತಿರ್ತಾರೆ. ಸೊ ಜಿಮಿನಮ್ಮ ನಿಮಗೆ ತುಂಬ ಸಪೋರ್ಟ್ ಆಗಿರ್ತಾರೆ. ಯಾಕಂದರೆ ತನ್ನ ಮಗನಿಂದ ನೀವು ಈ ಥರ ಆಗಿದ್ದೀರಾ ಅಂತ. ಸೊ ಅವ್ರು ನಿಮ್ಮನ್ನ ತುಂಬ ಕೇರಾಗಿ ನೋಡ್ಕೊತಾರೆ. ಸೊ ಇವಾಗ ನಾವು ಪ್ರೆಸೆಂಟ್ಗೆ ಹೋಗೋಣ. ಸೊ ಮಾರ್ನಿಂಗ್ ಜಿಮಿನ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಜಿಮಿನ್ ಅವರಮ್ಮ ಹಾಗೆ ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ. ಅಮ್ಮ, ಏನು ಅಮ್ಮ, ಅವಳಿಗೆ 2 ಡೇಸಲ್ಲಿ ಡೇಟ್ ಅಂತ ಹೇಳಿದ್ದಾರಲ್ವ? ಹೌದು ಅಮ್ಮ, ಅವಳನ್ನ ಸೇಫಾಗಿ ನೋಡ್ಕೊ ಅಮ್ಮ. ಹಾಗಾದರೆ ನಾನು ಸೇಫಾಗಿ ನೋಡ್ಕೊತಿಲ್ಲ ಅಂತ ಹೇಳ್ತಿದ್ಯಾ? ನಾನು ಅವಳನ್ನ ಪ್ರತಿದಿನವೂ ಸೇಫಾಗಿ ನೋಡ್ಕೊತಿದ್ದೀನಿ ಅಮ್ಮ. ಹಂಗಲ್ಲಮ್ಮ, ನಾನು ಹೇಳ್ತಿರೋದು ಹಾಗಲ್ಲ. ಅವಳಿಗೆ ಯಾವಾಗ ಪೇನ್ ಬರುತ್ತೋ ಗೊತ್ತಿಲ್ಲ. ಹಸ್ಬೆಂಡಾಗಿ ನಾನು ಅವಳನ್ನ ತುಂಬ ಕೇರ್ ಮಾಡಬೇಕು. ಅದು ಈ ಟೈಮಲ್ಲಿ ಅವಳ ಜೊತೆಗೆ ಇರಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಬಟ್ ಅದು ನನ್ನ ಕೈಯಲ್ಲಿ ಆಗ್ತಿಲ್ಲ ಅಮ್ಮ. ಆ ಗಿಲ್ಟ್ ಫೀಲ್ ನನಗೂ ಇನ್ನೂ ಇದೆ ಅಮ್ಮ. ಪ್ಲೀಸ್. ಸರಿ ಜಿಮ್ಮಿ, ನಾನು ನೋಡ್ಕೊತೀನಿ ಬಿಡೋ. ಸರಿ ಅಮ್ಮ, ಏನಾದರೂ ಇದ್ದರೆ ಕಾಲ್ ಮಾಡಿ, ಅವಳ ಜೊತೆನೇ ಇರಿ ಅಮ್ಮ ಅಂತ ಹೇಳಿ ಜಿಮಿನ್ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ನೀವು ಸೋಫಾದಲ್ಲಿ ಕೂತಿದ್ದೀರಾ. ಫಯನ್, ಏನು ಮಾಡ್ತಿದ್ಯಮ್ಮ? ಅಮ್ಮ, ಇಲ್ಲ ಅಮ್ಮ, ಸುಮ್ಮನೆ ಕೂತಿದ್ದೀನಿ. ಯಾಕೋ ಲೈಟಾಗಿ ಸ್ಟಮಕ್ ಪೇನ್ ಆಗ್ತಿತ್ತು. ಏನು ಹೇಳ್ತಿದ್ಯಮ್ಮ? ಹಾಸ್ಪಿಟಲ್ಗೆ ಏನಾದರೂ ಹೋಗೋಣವಾ? ಇಲ್ಲ ಇಲ್ಲ ಅಮ್ಮ, ಆ ಥರ ಏನಿಲ್ಲ, ಲೈಟಾಗೆ ಪೇನ್ ಆಗ್ತಿತ್ತು ಅಷ್ಟೇ. ಹೌದಾ, ಸರಿ ಇರು, ನಾನು ನಿನಗೆ ಫ್ರೂಟ್ಸ್ ಕಟ್ ಮಾಡ್ಕೊಬರ್ತೀನಿ. ಅಮ್ಮ ಪ್ಲೀಸ್ ಅಮ್ಮ, ನನಗೇನು ಬೇಡ, ನನಗೆ ಹೊಟ್ಟೆ ತುಂಬಿದೆ. ಇಲ್ಲ ವೈನ್, ಜಿಮಿನ್ ಹೇಳೋಗಿದ್ದಾನೆ. ಪ್ಲೀಸ್ ಸ್ವಲ್ಪ ಆದರೂ ತಿನ್ನು ವೈನ್. ಅಮ್ಮ ಪ್ಲೀಸ್, ನನಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ, ಏನು ಬೇಡ ಅಮ್ಮ. ನಿನಗೆ ಏನು ಹೇಳಿದ್ರು ನೀನು ಕೇಳಲ್ಲ. ಸರಿ ವೈನ್, ಮತ್ತೆ ಏನಾದರೂ ಬೇಕಾ? ಏನಾದರೂ ಬೇಕಾದರೆ ಅಮ್ಮನ ಹತ್ರ ಕೇಳು, ಮರಿಬೇಡ. ಸರಿ ಅಮ್ಮ, ಕೇಳ್ತೀನಿ ಅಂತ ಹೇಳ್ತೀರಾ. ಆಗ ಜಿಮಿನ್ ಅವರಮ್ಮ ಕಿಚನ್ಗೆ ಹೋಗ್ತಾರೆ. ನೀವು ಹಾಗೆ ಥಿಂಕ್ ಮಾಡ್ತಿದ್ದೀರಾ, ಜಿಮಿನ್ ನಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾನೆ, ನಾನು ಯಾಕಿನ್ನು ನಡೆದಿರೋದನ್ನೇ ಥಿಂಕ್ ಮಾಡ್ತಿದ್ದೀನಿ. ನನಗೆ ಅದರಿಂದ ಮೂವ್ ಆಗೋಕ್ಕೂ ಆಗ್ತಿಲ್ಲ. ಈ ಕಡೆ ಜಿಮಿನ್ನ ಅಕ್ಸೆಪ್ಟು ಮಾಡ್ಕೊಳಕ್ಕಾಗ್ತಿಲ್ಲ. ಈ ಎರಡರ ಮಧ್ಯೆ ನಾನು ತಗ್ಲಾಕೊಂಡು ಎಲ್ಲಿ ನನ್ನ ಮಗು ಅನಾಥ ಆಗ್ಬಿಡುತ್ತಾನೋ ಭಯ ಸ್ಟಾರ್ಟ್ ಆಗ್ತಿದೆ. ಏನು ಮಾಡಲಿ ದೇವ್ರೆ, ಈ ಸಂಕಟಕ್ಕೆ ನನ್ನ ತಗ್ಲಾಕ್ಸ್ಬಿಟ್ಟಿದ್ಯಾ? ಇಷ್ಟಪಟ್ಟು ಹುಡುಗನ ಮದುವೆ ಆಗಿದ್ದೀನಿ, ಅದು ಯಾವ ಥರ ಅಂತ ನಿನಗೆ ಗೊತ್ತು. ಇದೆಲ್ಲ ನೀನೇ ಅಲ್ವಾ ಮಾಡಿಸ್ತಿರೋದು. ಇಷ್ಟು ಖುಷಿಯಾಗಿರ್ಬೇಕಾದಳು ನಾನು, ಇವಾಗ ಹೀಗೆ ಕೂತಿದ್ದೀನಿ. ಯಾಕೆ ದೇವ್ರೆ, ನನ್ನ ಲೈಫಲ್ಲೇ ನೀನು ಈ ಥರ ಆಟ ಆಡ್ತೀಯ? ನಾನು ಇಷ್ಟಪಟ್ಟಿದ್ದನ್ನ ನೀನು ಯಾವುದು ನನಗೆ ಕೊಡಲ್ಲ ಅಲ್ವಾ? ಆವಾಗ ನಾನು ನಮ್ಮನ್ನು ಕಳ್ಕೊಂಡೆ. ಇವಾಗ ಯಾಕೆ ದೇವ್ರೆ ನನ್ನ ಲೈಫಲ್ಲಿ ಈ ಥರ ಆಟ ಆಡ್ತಿದ್ಯಾ ಅಂತ ಹೇಳ್ಕೊಂಡೆ ನೀವು ಸೋಫಾದಲ್ಲಿ ಕೂತಿದ್ದೀರಾ. ಈ ಸೈಡ್ ಜಿಮಿನ್
ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದು ಕೂತಿದ್ದಾರೆ. ಆವಾಗ ತೇಯಂಗ್ ಬರ್ತಾರೆ. ಜಿಮಿನ್, ಹಾಂ ತೇಯಂಗ್ ಬಾ. ವಯನ್ ಹೇಗೋ ಇದ್ದಾಳೆ? ಚೆನ್ನಾಗಿದ್ದಾಳೆ ಕಣೋ. ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಳ? ನನ್ನ ಮುಖ ನೋಡಿದ್ರೇ ತಿರ್ಗಿಸ್ಕೊತಾಳೆ. ನನ್ನ ಹೇಗೋ ಮಾತಾಡಿಸ್ತಾಳೆ. ಬಿಡು ಜಿಮಿನ್, ಪರವಾಗಿಲ್ಲ, ಫೀಲ್ ಆಗಬೇಡ. ಅವಳು ನಿನ್ನ ಬಿಟ್ಟರೆ ಇನ್ಯಾರೋ ಇದ್ದಾರೆ. ನಿನ್ನೆ ಮಾತೆ ಆಡ್ತಾಳೆ ಬಿಡು. ಇಲ್ಲ ತೇಯಂಗ್, ಇನ್ನೇನು 2 ಡೇಸಲ್ಲಿ ಅವಳು ಡೇಟ್ ಇದೆ ಕಣೋ. ನನಗೂ ಆಸೆ ಇರುತ್ತಲ್ವ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಈ ಟೈಮಲ್ಲಿ ಚೆನ್ನಾಗಿ ಕೇರ್ ಮಾಡಬೇಕನ್ನೋ ಆಸೆ ಇರುತ್ತಲ್ವೇನೋ. ಹೋಗುತ್ತೆ ನನಗೆ ಯಾಕೂ ಬೇಕು ಈ ಲೈಫ್ ಅಂತ ಅನಿಸ್ಬಿಟ್ಟಿದೆ. ಜಿಮಿನ್, ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡಿಸ್ಕೊಬೇಡ ಬಿಡು. ಫಸ್ಟು ನೀನು ಆಫೀಸ್ ವರ್ಕ್ ನೋಡು. ಅಮ್ಮ ಇದ್ದಾರೆ ತಾನೇ ಮನೇಲಿ, ಬಿಡು ಅಂತ ತೇಯಂಗೆ ಹೇಳ್ತಾರೆ. ಜಿಮಿನ್ ಸರಿ ಅಂತ ವರ್ಕೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾರೆ. ನೀವು ಹಾಗೆ ಸೋಫಾದಲ್ಲೇ ಕೂತಿದ್ದೀರಾ. ಸರಿ ಅಂದ್ಬಿಟ್ಟು ಜಿಮಿನ್ ನಿಮ್ಮನ್ನ ನೋಡ್ತಾರೆ, ಮತ್ತು ನಿಮ್ಮ ಬೇಬಿ ಬಂಪ್ನ ನೋಡ್ತಾರೆ. ಅವ್ರಿಗೆ ಆ ಬೇಬಿ ಬಂಪ್ನ ಟಚ್ ಮಾಡಬೇಕು ಅನ್ನೋ ತುಂಬ ಮನಸ್ಸಾಗ್ತಿರುತ್ತೆ. ಬಟ್ ಅವ್ರಿಗೆ ಭಯ, ನೀವೆಲ್ಲಿ ಕೋಪ ಮಾಡ್ಕೊತೀರಾ ಅಂತ. ಅವ್ರು ಹಾಗೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಾರೆ. ಜಿಮಿನ್ ತಗೋ ಕಾಫಿ ಅಂತ ಜಿಮಿನ್ ಅವರಮ್ಮ ಕೊಡ್ತಾರೆ. ಜಿಮಿನ್ ಹಾಗೆ ಸೋಫಾದಲ್ಲಿ ಸೈಡಲ್ಲಿ ಕೂತಿ ನಿಮ್ಮನ್ನೇ ನೋಡ್ತಿದ್ದಾರೆ. ಬಟ್ ನಿಮಗೆ ಫೀಲ್ ಆಗ್ತಿರುತ್ತೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ನೀವು ಸೈಡ್ಗೆ ತಿರ್ಗಿ ನೋಡ್ತೀರಾ. ಜಿಮಿನ್ ಸೈಡಿಗೆ ತಿರ್ಕೊಬಿಡ್ತಾರೆ. ನಿಮ್ಗೊಂಥರ ನಗು ಬರೋ ಥರ ಆಗ್ತಿರುತ್ತೆ. ಬಟ್ ನೀವು ಕಂಟ್ರೋಲ್ ಮಾಡಿಕೊಂಡು ಎದ್ದು ನಿಮ್ಮ ರೂಮ್ಗೆ ಹೋಗ್ಬಿಡ್ತೀರಾ. ಛೇ, ಏನು ಇವಳು, ನಾನು ನೋಡಿದ ತಕ್ಷಣವೇ ಎದ್ದೋಗ್ಬಿಟ್ಲು. ಇವಳಿಗೆ ಯಾವಾಗ ನನ್ನ ಮೇಲಿರೋ ಕೋಪ ಕಡಿಮೆ ಆಗುತ್ತೋ ಅಂತ ಹೇಳಿ ಆಗಲೇ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀವು ಜೋರಾಗಿ ಕಿರ್ಚ್ಕೊತೀರಾ. ಜಿಮಿನ್ಗೆ ಏನಾಯಿತು ಅನ್ನೋ ಕಾಫಿನ ಅಲ್ಲೇ ಇಟ್ಟು ಓಡಿ ಬರ್ತಾರೆ. ವೈನ್ ಏನಾಯಿತು? ವೈನ್ ಅಮ್ಮ ಫುಲ್ ಸ್ಟೊಮಕ್ ಪೇನ್ ಆಗ್ತಿದೆ ಅಮ್ಮ ಅಂತ ಹೇಳಿ ತುಂಬ ಅಳ್ತೀರಾ. ಜಿಮಿನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಜಿಮಿನ್ ಫಸ್ಟು ಆಂಬುಲೆನ್ಸ್ ಕಾಲ್ ಮಾಡು ಅಂತ ಹೇಳ್ತಾರೆ. ಜಿಮಿನ್, ಇಲ್ಲಮ್ಮ, ಆಂಬುಲೆನ್ಸ್ನೆಲ್ಲ ಕಾಯ್ಕೊಂಡು ಕೂತಿರೋಕ್ಕಾಗಲ್ಲ, ಬನ್ನಿ ನಾವು ಕಾರ್ಲಿ ಹೋಗೋಣ ಅಂತ ಹೇಳಿ ಜಿಮಿನ್ ಕಾರ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಸೊ ಹಾಸ್ಪಿಟಲ್ ಕರ್ಕೊಂಡೋಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಹಾಗೆ ತುಂಬ ಹೊತ್ತು ಕಳೀತಾ ಇರುತ್ತೆ. ಜಿಮಿನ್ಗೆ ಫುಲ್ಲು ಟೆನ್ಷನಾಗಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತಾನೆ. ಜಿಮಿನ್, ಯಾಕೋ ಇಷ್ಟು ಟೆನ್ಷನ್ ಆಗಿದೆ ಅಮ್ಮ? ಅವಳು ತುಂಬ ಕಿರಿಚ್ತಾ ಇದ್ದಾಳಮ್ಮ, ನನ್ನ ಕೈ ಆಗ್ತಿಲ್ಲ ಅಮ್ಮ ಇದನ್ನೆಲ್ಲ ನೋಡೋಕ್ಕೆ. ಜಿಮಿನ್, ಈ ಟೈಮಲ್ಲೆಲ್ಲ ಹಂಗೆ ಬಿಡು, ತಲೆ ಕೆಡಿಸ್ಕೋಬೇಡ. ಇಲ್ಲಮ್ಮ, ನನಗೆ ಡಾಕ್ಟರ್ ಹೊರಗಡೆ ಬಂದು ಹೇಳೋ ತನಕ ಸಮಾಧಾನ ಇಲ್ಲಮ್ಮ. ಆಗ ಡಾಕ್ಟರ್ ಹೊರಗಡೆ ಬರ್ತಾರೆ. ಡಾಕ್ಟರ್ ಏನಾಯಿತು ಡಾಕ್ಟರ್? ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಜಿಮಿನ್, ನಿಮಗೆ ಬಾಯ್ ಬೇಬಿ ಆಗಿದೆ. ಜಿಮಿನ್ಗೆ ತುಂಬ ಖುಷಿಯಾಗಿದೆ. ಡಾಕ್ಟರ್, ವಯನ್ ಶಿ ಈಸ್ ಫೈನ್. ಡಾಕ್ಟರ್, ನಾನು ನೋಡ್ಬೋದಾ? ಇಲ್ಲ ಇವಾಗ ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನೀವು ಹೋಗಿ ನೋಡಿ ಅಂತ ಡಾಕ್ಟರ್ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಜಿಮಿನ್ಗೆ ಮತ್ತು ಜಿಮಿನ್ ಅಮ್ಮಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನಿಮ್ಮನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಜಿಮಿನ್ಗೆ ನಿಮ್ಮ ಹತ್ರ ಬರೋಕ್ಕೆ ತುಂಬ ಭಯ ಆಗ್ತಿರುತ್ತೆ. ನೀವೇನು ಹೇಳ್ತಿರೋ, ಏನು ಬೇಬಿ ಮುಖನ ತೋರಿಸಲ್ವನ ಭಯದಲ್ಲೂ ನಿಂತಿದ್ದಾನೆ ಹೊರಗಡೆ. ಆವಾಗ ಜಿಮಿನ್ ಅಮ್ಮ, ಜಿಮಿನ್ ಬಾ, ಜಿಮಿನ್ ನೋಡು ಬಾ ನಿನ್ನ ಮಗನ್ನ, ಸೇಮ್ ನಿನ್ನ ಥರನೇ ಇದ್ದಾನೆ ಜಿಮಿನ್ ಅಂತ ಜಿಮಿನ್ ಅಮ್ಮ ಹೇಳ್ತಾರೆ. ಜಿಮಿನ್ಗೆ ಆ ಬೇಬಿನ ನೋಡದೆ ಇರೋಕ್ಕಾಗ್ತಿಲ್ಲ. ಅವ್ನು ಫುಲ್ ಹೋಗಿ ನೋಡಬೇಕು ಅನ್ನೋ ಆಸೆ ತುಂಬ ಇದೆ. ಆದರೆ ಅವನಿಗೆ ನಿಮ್ಮ ಭಯ. ವಯನ್ ಕರಿ ವಯನ್ ಜಿಮಿನ್, ಅವನು ತುಂಬ ಆಸೆ ಇಟ್ಟಿದ್ದಾನೆ ವಯನ್ ಪಾಪ ಮುಖ ನೋಡಬೇಕು ಅಂತ. ಅಮ್ಮ, ನೀವೇ ಹೇಳಿ ಬರೋಕ್ಕೆ ಅಂತ ನೀವು ಹೇಳ್ತೀರಾ. ಜಿಮಿನ್ಗೆ ತುಂಬ ಖುಷಿ ಆಗ್ತಿರುತ್ತೆ. ಕೊನೆಗೂ ಮಗು ಮುಖ ನೋಡೋಕ್ಕಾದ್ರೂ ಚಾನ್ಸ್ ಸಿಗ್ತಲ್ಲ ಅಂತ ಹೋದ ತಕ್ಷಣವೇ ಜಿಮಿನ್ ಪಾಪುವನ್ನ ಎತ್ಕೊಂಡು ಫುಲ್ ಮುದ್ದಾಡ್ತಿರ್ತಾನೆ. ಆಮೇಲೆ ಜಿಮಿನ್ ಅಮ್ಮ, 5 ನಿಮಿಷ ಬರ್ತೀನಿ, ನೀವಿಬ್ಬರು ಇಲ್ಲೇ ಇರಿ ಅಂದ್ಬಿಟ್ಟು ಜಿಮಿನ್ ಅಮ್ಮ ಹೋಗ್ತಾರೆ. ಆವಾಗ ಜಿಮಿನ್ ನಿಮ್ಮನ್ನ ನೋಡ್ತಾನೆ. ನೀವು ಆ ಸೈಡ್ ತಿರ್ಕೊಂಡಿದ್ದೀರಾ. ಜಿಮಿನ್ ಪಾಪುನ ಮಲಗಿಸ್ಬಿಟ್ಟು ನಿಮ್ಮ ಹ್ಯಾಂಡ್ನ ಹೋಲ್ಡ್ ಮಾಡ್ತಾರೆ. ನೀವು ತಿರ್ಗಿ ನೋಡ್ತೀರಾ. ವಯನ್, ಐ ಆಮ್ ಸಾರಿ ವಯನ್, ಐ ಆಮ್ ಸಾರಿ. ಯಾರೋ ಮಾಡಿದ ತಪ್ಪಿಗೆ ನೀನು ಅನುಭವಿಸ್ತಿದ್ಯಾ. ನಾನು ಯಾವುದು ಬೇಕು ಅಂತ ಮಾಡಿಲ್ಲ ವಯನ್. ಐ ಆಮ್ ರಿಯಲಿ ಸಾರಿ ವಯನ್. ಜಿಮಿನ್, ಕೈ ಬಿಡಿ ಜಿಮಿನ್. ವಯನ್ ಪ್ಲೀಸ್ ವಯನ್.
ಅಂತ ಹೇಳಿ ನಿಮ್ಮ ಕಾಲಿಗೆ ಬೀಳಕ್ಕೆ ಬರ್ತಾರೆ. ಜಿಮಿನ್, ಏನು ಮಾಡ್ತಿದ್ದೀರಾ? ವಯನ್, ಪ್ಲೀಸ್ ವಯನ್, ನಾನು ಮಾಡಿದ ತಪ್ಪು ಅಲ್ವೇ ಅಲ್ಲ ಅಂತ ನಾನು ಹೇಳ್ತಿಲ್ಲ, ನಾನು ಮಾಡಿದ ದೊಡ್ಡ ತಪ್ಪು. ಆದರೆ ಪ್ಲೀಸ್ ವಯನ್, ನಾನು ಕ್ಷಮಿಸ್ಬಿಡು ವಯನ್ ಅಂತ ಹೇಳ್ತಾರೆ. ನಿಮಗಿದನ್ನೆಲ್ಲ ಕೇಳಿ ತುಂಬ ಬೇಜಾರಾಗುತ್ತೆ. ಸರಿ ಜಿಮಿನ್, ಸರಿ, ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಅಂತ ಹೇಳ್ತೀರಾ. ಜಿಮಿನ್ಗೆ ತುಂಬ ಹ್ಯಾಪಿಯಾಗಿ ನಿಮ್ಮನ್ನ ಹಗ್ ಮಾಡ್ಕೊಳಕ್ಕೆ ಬರ್ತಾರೆ. ಆವಾಗ ನೀವು ಒಂದು ಗ್ಲ್ಯಾನ್ಸ್ ನೋಡ್ತೀರಾ. ಅವ್ರು ಹಾಗೇ ಸೈಲೆಂಟ್ ಆಗಿಬಿಟ್ಟು ಬೇಬಿನ ಎತ್ಕೊಂಡು ತುಂಬ ಮುದ್ದಾಡ್ತಾರೆ. ಸೊ ಇವಾಗ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ನೀವು ರೂಮ್ನಲ್ಲಿ ಮಲಗಿದ್ದೀರಾ. ಜಿಮಿನ್ ಅವಾಗ ರೂಮಿಗೆ ಬರ್ತಾರೆ. ನೀವು ತಿರುಗಿ ನೋಡ್ತೀರಾ. ವಯನ್, ನಾನು ಬರ್ಬೋದಾ ಒಳಗಡೆ? ನೀವು ಬನ್ನಿ ಅಂತ ಹೇಳ್ತೀರಾ. ಅವ್ರು ಬಂದು ನಿಮ್ಮ ಪಕ್ಕದಲ್ಲಿ ಕೂತ್ಕೊತಾರೆ. ವಯನ್, ನಿನಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ವಯನ್? ನೋಡಿ ಜಿಮ್ಮಿ, ಕೆಲವೊಂದನ್ನು ಮರಿಬೋದು, ಬಟ್ ಕೆಲವೊಂದನ್ನು ಮರೆಯೋಕ್ಕಾಗಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಜೀವನ ಅಂದಮೇಲೆ ಎಲ್ಲನೂ ಇದ್ದೇ ಇರುತ್ತೆ. ಇವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಾನು ಏನು ಮಾಡಲಿ? ನಾನು ಇನ್ನೇನು ಕೋಪ ಮಾಡಿಕೊಂಡ್ರೆ ಮುಂದೆ ನನ್ನ ಮಗು ಜಿಮ್ಮಿ. ಸೊ ಅದರಿಂದ ಜಿಮ್ಮಿ, ನೀವು ಮಾಡಿರೋ ಎಲ್ಲ ತಪ್ಪನ್ನ ಕ್ಷಮಿಸಿ. ಇವತ್ತಿಂದ ನಿಮ್ಮ ಜೊತೆ ನಾನು ಬಾಳಬೇಕು ಅಂತ ಇದ್ದೀನಿ ಜಿಮ್ಮಿ ಅಂತ ಹೇಳ್ತೀರಾ. ಅದನ್ನ ಕೇಳಿ ಜಿಮ್ಮಿನ್ಗೆ ತುಂಬ ಹ್ಯಾಪಿ ಆಗುತ್ತೆ. ಹಾಗೆ ನಿಮ್ಮನ್ನ ಹಗ್ ಮಾಡ್ಕೊತಾರೆ. ಸೊ ನೀವು ಕೂಡ ಹಾಗೆ ಹಗ್ ಮಾಡ್ಕೊತೀರಾ. ಸೊ ದಿ ಎಂಡ್. ಸೊ ನಾನು ಇಲ್ಲಿಗೆ ಈ 2 ಶಾರ್ಟ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.